ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಮೊನ್ನೆ ಬನಹಟ್ಟಿಯ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ ಮತ್ತು ಭಾವಿ ಜನನಾಯಕನೊಬ್ಬ ತನ್ನ ಗೆಳೆಯನ ಹೆಂಡತಿಯೊಂದಿಗೆ ಸರಸವಾಡಿ ಅದನ್ನ ವಿಡಿಯೋ ಕೂಡ ಮಾಡಿಕೊಂಡು ವಿಕೃತ ಆನಂದ ಪಡೋದಕ್ಕೋಗಿ ಅರೆಸ್ಟ್ ಆದ ಕಥೆನ ನೋಡಿದ್ವಿ. ಈಗ ಇಂಥದ್ದೇ ಇನ್ನೊಂದು ಘಟನೆ ನಡೆದಿದೆ. ಈ ಪ್ರಕರಣದಲ್ಲಿ ಆರೋಪಿ ಲಿಂಗಾಯತ ಸಮುದಾಯದವನಾಗಿರೋದಕ್ಕೂ ಆತ ಅರೆಸ್ಟ್ ಆಗದೆ ಇರೋದಕ್ಕೂ ಸರಿಯಾಗಿ ಜಾತಿಯ ಬಣ್ಣ ಬಳ್ಕೊಂಡ್ಬಿಟ್ಟಿದೆ. ಒಳಗೊಳಗೆ ಸಂಘರ್ಷ ಶುರುವಾಗಿದೆ. ಇಷ್ಟಕ್ಕೆಲ್ಲ ಕಾರಣವಾದ ಅಂಕಲ್ ಆಂಟಿಯ ಕುಚ್ಚಿಕೋ ಮುಚ್ಚಿಕೋ ಕಥೆ ಇದೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಮಾನ ಅನ್ನೋದು ಬರೀ ಹೆಂಗಸರಿಗೆ ಮಾತ್ರ ಇದೆಯಾ? ಗಂಡಸರಿಗಿಲ್ವಾ? ಗಂಡಸು ಅದೇನು ಬೇಕಾದ್ರೂ ಮಾಡಬಹುದಾ? ಸಾಧ್ಯನೇ ಇಲ್ಲ. ಮಾಡಬಾರದ ತಪ್ಪು ಮಾಡಿ ತಲೆ ಎತ್ತಿ ನಿಲ್ಲೋ ಶ್ರೀಮಂತನಿಗೆ ಶಿಕ್ಷೆಯಾಗಬೇಕು, ಹಣವಂತ ಗಂಡಸು ಅದೇನೇ ಮಾಡಿದ್ರೂ ನಡೆಯುತ್ತೆ ಅನ್ನೋ ಹಂಗಾಗಬಾರ್ದು ಅಂತಾನೆ ಮನೆಯ ಮಾತಾಗಿದ್ದ ಮಾನಗೇಡಿಗಳ ಕುಚ್ಚಿಕೋ ಮುಚ್ಚಿಕೋ ಸ್ಟೋರಿ ಸ್ಟೇಷನ್ ಮೆಟ್ಲು ಹತ್ತಿದ್ದು. ಇದು ಶಿವಮೊಗ್ಗದ ಕುಂಸಿ ಸಮೀಪದ ರಾಮನಗರ ಗ್ರಾಮದ 60ರ ಪ್ರಾಯದ ಅಂಕಲ್ ಮತ್ತು 45ರ ಆಂಟಿ ಆಡಿದ ಕಣ್ಣ ಮುಚ್ಚಾಲೆಯ ಕಥೆ. ಇಂಥದ್ದೊಂದು ವಿಡಿಯೋ ಮೊಬೈಲ್ನಲ್ಲಿ ಓಡಾಡ್ತಿರೋದು ನಮ್ಮ ಶಿವಮೊಗ್ಗ ರಿಪೋರ್ಟರ್ ರಾಜೇಶ್ ಕಾಮತ್ ಗಮನಕ್ಕೆ ಬಂದಿದ್ದು ತೀರಾ ಇತ್ತೀಚೆಗೆ. ಆವತ್ತು ಶಿವಮೊಗ್ಗ ರೂರಲ್ ಸ್ಟೇಷನ್ ಮುಂದೆ ಏಕಾಏಕಿ ಜನ ಸೇರಿ ಬೊಬ್ಬೆ ಇಡ್ತಿದ್ರು. ಇವರಿಗೆಲ್ಲ ಏನು ಅನ್ಯಾಯ ಆಗಿದೆ? ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದು ಬೇಕಲ್ವಾ? ವಿಚಾರಿಸಿ ನೋಡಿದಾಗ ಹೊರಬಿದ್ದದ್ದು ರಾಮನಗರದ ರಾಸಲೀಲೆ ಪ್ರಸಂಗ. ಬೆತ್ತಲೆ ಚಿತ್ರ ತೆಗೆದ ಪರಸಂಗದ ಗಂಡೆ ತಿಮ್ಮನಿಗೆ ಬೆಂಡೆತ್ತಬೇಕು ಅನ್ನೋದೇ ಆ ಜನರ ಬೇಡಿಕೆಯಾಗಿತ್ತು. 3ನೇ ತಾರೀಕು ರಾಮನಗರದಲ್ಲಿ ಇರ್ತಕ್ಕಂಥ ಕೃಷ್ಣಪ್ಪ ಮತ್ತು ವಾಸಣ್ಣ ಅಂತಕ್ಕಂಥವರು ಅಲ್ಲಿ ನಡೆದಿರ್ತಕ್ಕಂಥ ಅಶ್ಲೀಲ ಚಿತ್ರಗಳನ್ನು ತೆಗೆದಿರ್ತಂಥ ಬಸವರಾಜಪ್ಪ ಎಂಬರ ಮೇಲೆ ಕೇಸ್ ಕೊಟ್ಟು ಅವನ್ನ ಹಿಡ್ಕೊಂಬಂದು ಅರೆಸ್ಟ್ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಸ್ ಕೊಟ್ವಿ. ಅದ್ರ ಪ್ರಕಾರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತ ಶಿಲ್ಲಿಂಗಪ್ಪನವರು ಗ್ರಾಮಕ್ಕೆ ಬಂದು ತನಿಖೆ ಮಾಡ್ತೀನಿ ಅಂತ ಹೇಳಿ ಬಂದು ಮತ್ತು ಅಮಾಯಕರನ್ನೇ ಸಹಿತ ಬಂಧಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವನ ಅಪರಾಧಿನ ಕೂಡಲೇ ಬಂಧಿಸಬೇಕು ಅಂತಂದೇಳಿ ನಾವು ಅವ್ರ ಮೇಲೆ ಗೆರಾವ್ ಮಾಡ್ತಾ ಇದ್ದೀವಿ. ಹೀಗೆ ಇಷ್ಟೊಂದು ಜನರ ಆಕ್ರೋಶಕ್ಕೆ ಕಾರಣವಾದವನು ರಾಮನಗರದ ಜಮೀನ್ದಾರರ ಪೈಕಿ ಒಬ್ಬನಾದ ಬಸವರಾಜು. ಈ ಮನುಷ್ಯನ ಬಗ್ಗೆ ಅಲ್ಲಿಯ ಜನರಿಗೆ ಮೊದಲಿಂದಲೂ ಒಳ್ಳೆ ಅಭಿಪ್ರಾಯ ಇಲ್ಲ. ಈತನ ಕಚ್ಚೆ ಹರಕು ಬುದ್ಧಿ ಬಗ್ಗೆ ಜನ ಒಳಗೊಳಗೆ ಮಾತಾಡ್ಕೋತಿದ್ರಾದ್ರೂ ಯಾರಿಗೂ ಎದುರಿಸಿ ನಿಲ್ಲೋ ಧೈರ್ಯ ಬಂದಿರಲಿಲ್ಲ, ಅಂಥ ಸಂದರ್ಭನೂ ಸಿಕ್ಕಿರಲಿಲ್ಲ. ಆದ್ರೆ ಈಗ ಮೊಬೈಲ್ಗಳಲ್ಲಿ ಓಡಾಡ್ತಿರೋ ಬೆತ್ತಲೆ ಚಿತ್ರವೊಂದು ಬಸವರಾಜನ ಬೆವರಿಳಿಸಿದೆ. ಅವನ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಪೊಲೀಸರು ಬಸವರಾಜನ್ನ ಅರೆಸ್ಟ್ ಮಾಡ್ತಿಲ್ಲ ಅನ್ನೋದೇ ಎಲ್ಲರನ್ನ ಸಿಟ್ಟಿಗೆಬ್ಸಿರೋದು. ಅದು ಅಲ್ಲದೆ ಅಲ್ಲಿರೋ ಪೊಲೀಸ್ ಅಧಿಕಾರಿ ಕೂಡ ಆರೋಪಿಯ ಕೋಮಿಗೆ ಸೇರಿದವನಾಗಿದ್ದರಿಂದ ಬಸವರಾಜ್ ಅವರ ಕೃಪೆಯಿಂದಾನೇ ಅರೆಸ್ಟ್ ಆಗ್ತಿಲ್ಲ ಅನ್ನೋ ಅನುಮಾನ ಜನರದ್ದು. ಈ ಸರ್ಕಲ್ ಇನ್ಸ್ಪೆಕ್ಟರ್ ಅದು ಬಂದು ಸರಿಯಾದ ವಿಚಾರಣೆ ಮಾಡಿದಂಗೆ ಆ ಕೇಸಿನ ಮುಚ್ಚಾಕ ಒಂದು ವ್ಯವಸ್ಥಿತವಾದ ಮಾಡಿ ಆ ಒಂದು ಕೇಸನ್ನು ಮುಚ್ಚಾಕ ಪ್ರಯತ್ನ ಪಟ್ಟು ನಮ್ಮ ಗ್ರಾಮಕ್ಕೆ ಬಂದು ಮಾಜೂರು ಮಾಡ್ತೀವಿ ಅಂತ ಅಮಾಯಕರ ಹುಡುಗರನ್ನೆಲ್ಲ ತಗೊಂಡ್ಬಂದು ಜಾತೀಯತೆ ಮೇಲೆ ಅವರು ಲಿಂಗಾಯತರು ಅವನು ಇವರು ಕೂಡ ಲಿಂಗಾಯತರು ಅನ್ನಿಸ್ತಾ ಇತ್ತು ನಮಗೆ. ಆ ಒಂದು ಜಾತೀಯತೆ ಒಂದು ಪರಿಣಾಮದ ಮೇಲೆ ಅಲ್ಲೆಲ್ಲ ಬಂದು ಇದು ಮಾಡಿದ್ರೆ ಆ ಕೇಸನ್ನು ಮುಚ್ಚಾಕ ಪ್ರಯತ್ನ ಪಟ್ಟು ನಮಗೆ ಇಂದುವರೆಗೂ ಯಾವುದು ಅವನ ಅಪರಾಧಿಗಳನ್ನು ಬಂಧಿಸ್ತಲೇ ಈ ಸುಮ್ಮನೆ ನಮ್ಮ ಅಮಾಯಕ ಆಗಿರೋ ಹುಡುಗರನ್ನ ತಗೊಂಬಂದು ಸುಳ್ಳು ಸ್ಟೇಟ್ಮೆಂಟ್ ಏನೇನೋ ತಗೊಂಡು ಹುಡುಗರನ್ನೆಲ್ಲರಿಗೂ ಇದಕ್ಕೆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ವಿಚಾರಣೆಗೆ ಕರೆಸಿ ಈ ಕೇಸನ್ನು ಮುಚ್ಚಾಕ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಮುಚ್ಚಾಕಬೇಕು ಅಂದ್ಕೊಂಡಿದ್ರೋ ಇಲ್ಲವೋ, ಕೆಲಸದ ಸ್ಪೀಡ್ ಮಾತ್ರ ಕಡಿಮೆ ಇತ್ತು. ಕೇಸು ದಾಖಲಾಗ್ತಿದ್ದ ಹಾಗೆ ಕಾಲಕ್ಕಿತ್ತ ಬಸವರಾಜು ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಹಿಡ್ಕೊಂಬರೋ ಕೆಲಸನೇ ಆಗ್ಲಿಲ್ಲ. ಅದು ಸ್ವಲ್ಪ ತಡ ಆಗಿದ್ರು ಇವರು ತಡ್ಕೋತಿದ್ರೇನೋ. ಆದ್ರೆ ಯಾವಾಗ ಪೊಲೀಸರು ರಾಮನಗರದ ಹುಡುಗರ ಹೆಗಲಿಗೆಲ್ಲ ಕೈ ಹಾಕ್ತಾ ಹೋದ್ರೋ ಅದನ್ನ ಸಹಿಸೋದಕ್ಕೆ ಜನರಿಂದ ಸಾಧ್ಯವಾಗ್ಲಿಲ್ಲ.
ಪೊಲೀಸರು ಅದ್ಯಾಕ್ ಹಂಗ ಮಾಡಿದ್ರು, ಜನರಿಗೆ ಬೇಜಾರಾಗಿದ್ಯಾಕೆ ಅನ್ನೋದೇ ಈ ಕಥೆಯ ಇಂಟ್ರೆಸ್ಟಿಂಗ್ ವಿಷಯ. ಅದು ಅಶ್ಲೀಲ ಚಿತ್ರ ನಿಜ, ಆದರೆ ಈ ಹಿಂದೆ ಸುದ್ದಿಯಾಗಿದ್ದ ಬೇರೆ ಬೇರೆ ವಿಡಿಯೋಗಳಿಗೂ ಈಗ ಪೊಲೀಸರ ಕೈಗೆ ಬಂದಿರೋದಕ್ಕೂ ಡಿಫ್ರೆನ್ಸ್ ಇತ್ತು. ಅದೇ ಡಿಫ್ರೆನ್ಸು ಅಲ್ಲಿ ಗೊಂದಲಗಳನ್ನ ಸೃಷ್ಟಿಸಿದ್ದು, ಬಸವರಾಜು ಕೆಲಕಾಲ ತಲೆ ಎತ್ತಿ ನಿಲ್ಲೋ ಥರ ಮಾಡಿದ್ದು. ಆ ಬಗ್ಗೆ ಡೀಟೇಲ್ನ ಬ್ರೇಕ್ ಆದಮೇಲೆ ನೋಡೋಣ.